ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಪರಿಣಿಕಾ. ದಿನದ ಪ್ರಮುಖ ಸುದ್ದಿಯನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಮತದಾನಕ್ಕೆ 5 ದಿನ ಬಾಕಿ ಇರುವಾಗಲೇ ಇಂದು ಮೋದಿಯಿಂದ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ. 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣ, ಮೋದಿ ಗ್ಯಾರಂಟಿ ಒತ್ತು. ರಾಮ ಮಂದಿರ ಪೂರ್ಣ, 370 ರದ್ದು. ಈಗ ಅಭಿವೃದ್ಧಿಯತ್ತ ಒತ್ತು ನೀಡೋ ಸಂಕಲ್ಪ ಪತ್ರ. ಇಂದು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ. ಸಂಜೆ 5:30ಕ್ಕೆ ಮೈಸೂರಿನಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿ. ಬಳಿಕ ರಾತ್ರಿ 8 ಗಂಟೆಗೆ ಮಂಗಳೂರಿನಲ್ಲಿ ಮೆಗಾ ರೋಡ್ ಶೋ ನಡೆಸಿ ಕೇರಳಕ್ಕೆ ತೆರಳಲಿರೋ ನಮೋ. ಲಕ್ಷ್ಮಿ ಹೆಬ್ಬಾಳ್ಕರ್ ಎಕ್ಸ್ಟ್ರಾ ಪೆಗ್ ಹೊಡಿಬೇಕಾಗುತ್ತೆ ಅಂತ ಸಂಜಯ್ ಪಾಟೀಲ್ ವಿರುದ್ಧ ಆಕ್ರೋಶ. ಮಾಜಿ ಶಾಸಕನ ಹೇಳಿಕೆಗೆ ಸಚಿವೆ ಟಾಂಗ್. ಇದು ಬಿಜೆಪಿಯವರಿಗೆ ಮಹಿಳೆಯರ ಬಗ್ಗೆ ಇರೋ ಗೌರವವನ್ನ ತೋರಿಸುತ್ತೆ ಅಂತ ಕಿಡಿ. ಸಂಜಯ್ ಪಾಟೀಲ್ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಮನೆಗೆ ಮುತ್ತಿಗೆ ಜೊತೆಗೆ ಪಾಟೀಲ್ ಭಾವಚಿತ್ರಕ್ಕೆ ಬಳೆ ಸೀರೆ ಹಾಕಿ ಕ್ಷಮೆಗೆ ಪಟ್ಟು. ಸಂಜಯ್ ಪಾಟೀಲ್ ಆಪ್ತನಿಗೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆ ಕಪಾಳ ಮೋಕ್ಷ. ಮಂಡ್ಯ ಲೋಕಸಭಾ ಅಖಾಡಕ್ಕೆ ಇಂದು ದೊಡ್ಡಗೌಡರ ಎಂಟ್ರಿ. ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಪರ ಮಾಜಿ ಪ್ರಧಾನಿ ದೇವೇಗೌಡರ ಪ್ರಚಾರ. ಪಾಂಡವಪುರ ತಾಲೂಕಿನ ಚಿನಕುರುಳಿಯಲ್ಲಿ ಪ್ರಚಾರ ಸಭೆ. ರಾಜ್ಯದಲ್ಲಿ ಶೀಘ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ತರ್ತೀವಿ. 2 ಕಡೆ ನಮ್ಮ ಸರ್ಕಾರ ತಂದು ಅಭಿವೃದ್ಧಿ ಮಾಡ್ತೀವಿ. ಚುನಾವಣೆ ಬಳಿಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಪತನದ ಸುಳಿವು ನೀಡಿದ ಶಾಸಕ ರಮೇಶ್ ಜಾರಕಿಹೊಳಿ. ಚುನಾವಣೆಯಲ್ಲಿ ಎಲ್ಲರೂ ಮೋದಿ ಪ್ರಧಾನಿ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಯಾವ ಹುಚ್ಚ ಕೂಡ ರಾಹುಲ್ ಗಾಂಧಿ ಪ್ರಧಾನಿಯಾಗಿ ಅನ್ನಲ್ಲ. ಕಾಂಗ್ರೆಸ್ನಲ್ಲಿ ದೇಶ ನಡೆಸೋ ಒಬ್ಬ ನಾಯಕ ಕೂಡ ಇಲ್ಲ ಅಂತ ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ವಾಗ್ದಾಳಿ. ಸಂವಿಧಾನ ಬದಲಿಸೋ ಬಿಜೆಪಿಗೆ ಮತ ಹಾಕ್ತೀರಾ ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಬೊಮ್ಮಾಯಿ ಗರಂ. ಸಂವಿಧಾನ ಬದಲು ಮಾಡೋದಕ್ಕೆ ಯಾರ ಕೈಲೂ ಆಗಲ್ಲ. ಸುಮ್ಮನೆ ರಾಜಕೀಯ ಭಯ ಹುಟ್ಟಿಸೋಕೆ ಸಿಎಂ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹಾವೇರಿ ಬಿಜೆಪಿ ಅಭ್ಯರ್ಥಿ ಕಿಡಿ. ಸಿದ್ದರಾಮಯ್ಯರದ್ದು ಹಳಸಿದ ತಂತ್ರಗಾರಿಕೆ. ಮೈಸೂರು ಕೊಡಗು ಎನ್ಡಿಎ ಅಭ್ಯರ್ಥಿ ಯದುವೀರ್ ಗೆಲ್ಲೋಕೆ ನಾವು ಸಿದ್ಧ. ಮಡಿಕೇರಿಯಲ್ಲಿ ಬಿಜೆಪಿ ಪರ ಬ್ಯಾಟ್ ಬೀಸಿದ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್. ಮುಂದಿನ ದಿನಗಳಲ್ಲಿ ಅಪ್ಪಟ ಕನ್ನಡಿಗರ ಪಕ್ಷ ಕಟ್ತೀವಿ. ಮಳಿಗೆಗಳು, ಬೋರ್ಡ್ಗಳಲ್ಲಿ 60ರಷ್ಟು ಕನ್ನಡ ಬಳಸೋಕೆ ನೀಡಿದ್ದ ಗಡುವು ಮುಗಿದ್ರೂ ಸರ್ಕಾರದಿಂದ ಕ್ರಮ ಇಲ್ಲ. ಸರ್ಕಾರಗಳು ಕನ್ನಡ ಅಸ್ಮಿತೆ ಉಳಿಸೋಕೆ ಶ್ರಮಿಸ್ತಾ ಇಲ್ಲ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕಿಡಿ. ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಚುನಾವಣಾ ಪೈಪೋಟಿ ಜೋರು. ಬಿಜೆಪಿ ಕಂಗನಾ ರನೌತ್ ವಿರುದ್ಧ ಕಾಂಗ್ರೆಸ್ ಶಾಸಕ ವಿಕ್ರಮಾದಿತ್ಯ ಸಿಂಗ್ ಕಣಕ್ಕೆ. ತಮ್ಮ ತಾಯಿ ಹಾಲಿ ಸಂಸದೆ ಪ್ರತಿಭಾ ಸಿಂಗ್ ಕ್ಷೇತ್ರ ಮಂಡಿಯಿಂದ ಅಖಾಡಕ್ಕೆ. ಆಪ್ಗೆ 25 ಕೋಟಿ ರೂಪಾಯಿ ನೀಡಬೇಕು ಅಂತ ಮದ್ಯ ಉದ್ಯಮಿಗೆ ಬೆದರಿಸಿದ್ದ ಕವಿತಾ. ಹಣ ನೀಡದೇ ಇದ್ರೆ ದೆಹಲಿ ಹಾಗೂ ತೆಲಂಗಾಣದಲ್ಲಿರೋ ಉದ್ಯಮ ಹಾಳು ಮಾಡೋ ಅವಾಜ್. ಬಿಆರ್ಎಸ್ ನಾಯಕಿ ಕೆ ಕವಿತಾ ಬಗ್ಗೆ ಸ್ಫೋಟಕ ವಿಚಾರ ಬಿಚ್ಚಿಟ್ಟ ಸಿಬಿಐ. ಬೋರ್ನ್ವಿಟಾ ಆರೋಗ್ಯ ಪೇಯವಲ್ಲ. ಇ ಕಾಮರ್ಸ್ಗಳು ಬೋರ್ನ್ವಿಟಾ ಸೇರಿ ಇತರೆ ಶಕ್ತಿವರ್ಧಕ ಡ್ರಿಂಕ್ಸ್ಗಳನ್ನ ಆರೋಗ್ಯ ಪೇಯ ಅಂತ ಮಾರುವಂತಿಲ್ಲ. ಕಾನೂನಿನಲ್ಲಿ ಆರೋಗ್ಯ ಪೇಯ ಅಂತ ಉಲ್ಲೇಖ ಇಲ್ಲ ಅಂತ ಕೇಂದ್ರ ವಾಣಿಜ್ಯ ಸಚಿವಾಲಯ ಆದೇಶ. ಇಂದು ದಕ್ಷಿಣ ರಾಜ್ಯಗಳಲ್ಲಿ ವಿಷು ಹಬ್ಬದ ಸಂಭ್ರಮ. ಏಪ್ರಿಲ್ ತಿಂಗಳಂದು ಕೇರಳ ಮತ್ತು ಕರ್ನಾಟಕ ಕರಾವಳಿ ಭಾಗದಲ್ಲಿ ಹಬ್ಬ ಆಚರಣೆ. ಅಸುರ ರಾಜ ನರಕಾಸುರನ ಮೇಲೆ ಕೃಷ್ಣನ ವಿಜಯ ಹಿನ್ನೆಲೆ ವಿಷ್ಣು ಮತ್ತು ಕೃಷ್ಣನನ್ನ ಪೂಜಿಸೋ ವಿಶಿಷ್ಟ ಹಬ್ಬ. ಕ್ಷಣ ಕ್ಷಣಕ್ಕೂ ಜಟಿಲವಾಗ್ತಿದೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಪರಿಸ್ಥಿತಿ. ಇಸ್ರೇಲ್ ಸರಕು ಹಡಗನ್ನ ಯುಎಇ ಸಮುದ್ರ ತೀರದಲ್ಲಿ ವಶಕ್ಕೆ ಪಡೆದ ಇರಾನ್ ಸೇನೆ. ಹಡಗಿನಲ್ಲಿ 25ರ ಪೈಕಿ 17 ಮಂದಿ ಭಾರತೀಯ ಸಿಬ್ಬಂದಿ ಲಾಕ್.
ಇಸ್ರೇಲ್ ಮೇಲೆ ಇರಾನ್ ದಾಳಿ ಸಾಧ್ಯತೆ ಹಿನ್ನೆಲೆ ಅಮೆರಿಕ ಎಚ್ಚರಿಕೆ. ಯುದ್ಧಕ್ಕೆ ಮುಂದಾಗಬೇಡಿ ಅಂತ ಇರಾನ್ಗೆ ವಿಶ್ವದ ದೊಡ್ಡಣ್ಣ ಎಚ್ಚರಿಕೆ. ಸಂಭವನೀಯ ಅಟ್ಯಾಕ್ ಎದುರಿಸೋಕೆ ಇಸ್ರೇಲ್ ನೆಲಕ್ಕೆ ಯುದ್ಧ ನೌಕೆ ಕಳಿಸಿದ ಅಮೆರಿಕ. ವಿಶ್ವಕಪ್ ಟ್ರೋಫಿಯನ್ನ ಮುಟ್ಟಿ ಭಾವುಕರಾದ ಧೋನಿ. 2011ರಲ್ಲಿ ಭಾರತಕ್ಕೆ ಏಕದಿನ ವಿಶ್ವಕಪ್ ತಂದುಕೊಟ್ಟಿದ್ದ ಕ್ಷಣ ನೆನೆದ ಎಂಎಸ್ಡಿ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿರೋ ಬಿಸಿಸಿಐ ಕಚೇರಿಗೆ ಭೇಟಿ ಕೊಟ್ಟಾಗ ಕಪ್ ಮುಟ್ಟಿ ಭಾವುಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.